ಎಲ್ಲ ಶಾಕ್ ಆಗಿದ್ದೀರಾ, ರಿಷಾ ಏನ್ ಮಾಡ್ತಾ ಇದ್ದಾಳೆ ಕಲರ್ಸ್ ಕನ್ನಡ ಪೇಜ್ ಅಲ್ಲಿ ಅಂತ ಹೇಳ್ಬಿಟ್ಟು. ಹಾಯ್ ಎಲ್ಲ ಜಾಯಿನ್ ಆಗ್ತಾ ಇದ್ದೀರಾ, ಬೇಗ 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 ಜಾಯಿನ್ ಆಗಿ. ಒಂದು ಹ್ಯಾಪಿನಿಂಗ್ ನ್ಯೂಸ್ ಹೇಳೋದಿದೆ. ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೋಸ್ಕರ. ಸೊ ನೀವು ಎಲ್ಲ ಬೇಗ ಕಾಯ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಹಾಯ್, ಸೊ ಬೇಗ ಬೇಗ ಜಾಯಿನ್ ಆಗಿ. ಸೊ ಪಲ್ಲವಿ ಅವರು, ಅಶ್ವಿನಿ ಹಾಯ್ ಹಾಯ್ ಹಾಯ್, ಹಲೋ ಎಲ್ಲ ಹೇಗಿದ್ದೀರಾ? ಸೊ ಆಬ್ವಿಯಸ್ಲಿ ಮಿಸ್ ಮಾಡ್ಕೊತಾ ಇದ್ದೀರಾ ಅಂತ ಅನ್ಕೊಂತೀನಿ. ಅನ್ಕೊಳ್ಳೋದೇನು, ಡೆಫಿನೆಟ್ಲಿ ಬಿಗ್ ಬಾಸ್ನ ಮಿಸ್ ಮಾಡ್ಕೊಂತಾ ಇದ್ದೀರಾ. ಸೊ ನಿಮ್ಮೆಲ್ಲರಿಗೂ ಒಂದು ಸಿಹಿ ಸುದ್ದಿ ಕೊಡೋಣ ಅಂತ ಹೇಳಿ ಇವತ್ತು ನಾನು ಲೈವ್ ಬಂದಿದ್ದೀನಿ. ಸೊ ಏನು ಅಂತ ಹೇಳಿದ್ರೆ, ಹಬ್ಬ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಖಂಡಿತವಾಗ್ಲೂ ಇಷ್ಟಾನೆ. ಸೊ ನಮ್ಮ ದೊಡ್ಡ ಮನೆ ಹಬ್ಬ ನಡೀತಾ ಇದೆ. ಸೊ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನನಗೆ ಕಾಲ್ ಬಂದಾಗ ನಾವೆಲ್ಲ ಗೆಟ್ ಟುಗೆದರ್ ಆಗ್ತಾ ಇದೀವಿ, ರಿಯೂನಿಯನ್ ಆಗ್ತಾ ಇದೀವಿ ಅಂದಾಗ ಸ್ವಲ್ಪ ಎಲ್ಲೋ ಲೈಕ್ ವಾವ್ ಅಂತ ಅನ್ನಿಸ್ತು. ಇಲ್ಲ ಒಟ್ಟಿಗೆ ಸೇರ್ತಾ ಇದೀವ ಅಂತ ಫೀಲ್ ಆಯ್ತು. ಸೊ ನಾನ್ ಸಿಕ್ಕಾಬಡೆ ಎಕ್ಸೈಟ್ ಆಗಿದ್ದೆ, ಫನ್ ಇತ್ತು, ಮಜಾ ಇತ್ತು. 14th ಟೆಲಿಕಾಸ್ಟ್ ಆಗ್ತಾ ಇದೆ. ನಾವ್ ಎಷ್ಟೆಲ್ಲ ಎಂಜಾಯ್ ಮಾಡಿದ್ರಿ, ನೀವು ಕೂಡ ನೋಡ್ಬೇಕು ಅಂತ ಹೇಳಿದ್ರೆ ಸೊ ಮಿಸ್ ಮಾಡದೇ ಇರಂಗೆ ಇದೇ 14th ನೀವು ನೋಡ್ಬೇಕು. ಏನ್ ಹೇಳಿ, ದೊಡ್ಡ ಮನೆ ಹಬ್ಬನ. ಸೊ ಓಕೆ, ನಿಮ್ಮೆಲ್ಲರಿಗೂ ನನ್ ಒಂದ್ ಚಿಕ್ಕ ಥಿಂಗ್ನ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನಿಮ್ಮೆಲ್ಲರಿಗೂ ಇವಾಗ ಗೊತ್ತಾಗಿದೆ ರಿಷಾ ಹೇಗೆ, ರಿಷಾ ಎಷ್ಟು ಸೌಂಡ್ ಬಾಕ್ಸು ಎಲ್ಲ ಚೆನ್ನಾಗಿ ಗೊತ್ತಾಗಿದೆ. ಬಟ್ ಅದಲ್ಲದೆ ಕೂಡ ತುಂಬಾ ಖುಷಿ ಕೊಡೋ ಅಂತ ವಿಷಯ ಏನಂತ ಹೇಳಿದ್ರೆ, ಎಷ್ಟೇ ಮನಸ್ತಾಪಗಳಿದ್ರು ಕೂಡ, ಎಷ್ಟೇ ಏನೇ ಇದ್ರೂ ಕೂಡ ನಾವೆಲ್ಲರೂ ಒಟ್ಟಿಗೆ ಒಂದೇ ಸ್ಟೇಜ್ ಅಲ್ಲಿ ಫನ್ ಮಾಡಿದ್ವಿ. ಸೊ ಇಟ್ ವಾಸ್ ಲೈಕ್ ಅ ಹ್ಯಾಪಿ ಬಿಗ್ ಬಾಸ್ ತರ ಇತ್ತು ನಮ್ಗೆಲ್ಲರಿಗೂ. ಒಳಗಡೆ ಹೇಗಿತ್ತೋ ಅದು ಹೊರಗಡೆ ಬಂದಾಗ ತುಂಬಾ ಡಿಫ್ರೆಂಟ್ ಆಗಿತ್ತು. ಸೊ ನನಗೆ ತುಂಬಾ ಲೈಕ್ ಒಳಗಡೆ ಇದ್ದಾಗ ಒಂದ್ ಸ್ವಲ್ಪ ಎಲ್ಲರ ಜೊತೆನೂ ಮನಸ್ತಾಪ ಇತ್ತು. ಹೊರಗಡೆ ಹೇಗೆ ಕನೆಕ್ಷನ್ ಉಳಿಸ್ಕೊಂತಾರ, ನನ್ನ ಜೊತೆ ಮಾತಾಡಿಸ್ತಾರ ಅನ್ನೋದು ಎಲ್ಲೋ ಒಂದ್ ಕಡೆ ಕಾಡ್ತಾ ಇತ್ತು. ಬಟ್ ಹಾನೆಸ್ಟ್ಲಿ ಹೇಳ್ತೀನಿ, ಸೀರಿಯಸ್ಲಿ ಹಬ್ಬ ಮಾಡಿ ನಮ್ಮೆಲ್ಲರನ್ನೂ ಒಟ್ಟಿಗೆ ಗೂಡ್ಸಿದ್ರು. ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ಕಲರ್ಸ್ ಕನ್ನಡಗೆ ವಿ ಆರ್ ಲೈಕ್ ಹಾರ್ಟ್ಫುಲಿ ಥ್ಯಾಂಕ್ ಯು. ಬಿಕಾಸ್ ನಮ್ನ ಇಡೀ ಬಿಗ್ ಬಾಸ್ ಟೀಮ್ನ ಎಸ್ಪೆಷಲಿ ಈ ಸೀಸನ್ ಅವರು ಸ್ವಲ್ಪ ಎಲ್ಲ ಟಾಕಿಟಿವ್ ಪೀಪಲ್ ಇದ್ರಿ. ಸೊ ಅವ್ರನ್ನೆಲ್ಲ ಒಟ್ಟಿಗೆ ಗೂಡ್ಸೋದಿದೆಯಲ್ಲ, ಅದು ಸಿಕ್ಕಾಬಟ್ಟೆ ಫನ್ ಆಗಿ ಕಷ್ಟ ಆಯ್ತು. ಬಟ್ ಆದ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಹಾರ್ಟ್ಫುಲಿ ಹೇಳ್ಬೇಕಂತ ಹೇಳಿದ್ರೆ ನಾನ್ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೆ. ಎಲ್ಲಾರನ್ನೂ ಮತ್ತೆ ಸಿಗ್ತಾ ಇದೀವಿ, ಸೊ ಆರಾಮಾಗಿ ಮಾತಾಡ್ಕೊಂಡು ಇರ್ಬೋದು ಅಂತ ಹೇಳಿ ಖುಷಿ ಆಗ್ತಾ ಇತ್ತು. ಹಬ್ಬದ ವಾತಾವರಣ ಬಂದ್ರೆ ಇವಾಗ ನಮ್ಮನೇಲಿ ಎಸ್ಪೆಷಲಿ ಹಬ್ಬ ಅಂತ ಬಂದ್ರೆ, ಅದು ಎಸ್ಪೆಷಲಿ ಶಿವರಾತ್ರಿ ಹಬ್ಬ ಆಗ್ಲಿ, ಯಾವ್ದೇ ನಮ್ಮ ಹಬ್ಬದಲ್ಲಿ ನೀವು ಗೊತ್ತು ಎಲ್ಲರೂ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ದೊಡ್ಡ ಮನೆ ಹಬ್ಬ. ಸೊ ದೊಡ್ಡ ಮನೆ ಹಬ್ಬ ಸುಮ್ನೆ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಕ್ಕಾಗತ್ತಾ? ಅಷ್ಟು ಜನ ಸೇರ್ಕೊಂಡು ಸಿಕ್ಕಾಪಟ್ಟೆ ಫನ್ ಮಾಡಿದ್ವಿ. ಒಂದಷ್ಟು ಫನ್ ಎಲಿಮೆಂಟ್ಸ್ ಇತ್ತು. ಎಲ್ಲ ನಿಮ್ಗೀಗ್ಲೇ ಹೇಳ್ಬಿಟ್ರೆ ನೀವೇನ್ ನೋಡ್ತೀರಾ. ಸೊ ನೀವು ಖಂಡಿತವಾಗ್ಲೂ ನೋಡಿ ಎಂಜಾಯ್ ಮಾಡ್ತೀರಾ. ಎಂಜಾಯ್ ಮಾಡ್ಬಿಟ್ಟು ಬಂದ್ ನನ್ನ ಪೇಜಲ್ಲಿ ಹೇಳ್ಬೇಕು ನೀವು ಹೇಗಿತ್ತು, ಹೇಗ್ ಕಾಣಿಸಿದ್ವಿ, ಎಲ್ಲರೂ ಎಷ್ಟು ಫನ್ ಆಗಿತ್ತು ಅಂತ ಹೇಳಿ. ಸೊ ಆಲ್ರೆಡಿ ಪ್ರೊಮೋ ನೋಡಿದೀರಾ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ. ಸೊ ಏನೇನೂ ಅಲ್ಲ, ಡೆಫಿನೆಟ್ಲಿ ನೀವು ನೋಡಿದ ದಿನ ಇಸ್ ಲೈಕ್ ಒಳಗಡೆ ಬಿಗ್ ಬಾಸ್ ಸೀಸನ್ ಏನ್ ಎಂಟರ್ಟೈನ್ಮೆಂಟ್ ಆಗ್ತಿತ್ತೋ, ಹಬ್ಬದಲ್ಲಂತೂ ನಾವು ಯಾವ ಜಗಳ ಇಲ್ಲ, ಯಾವ ಕಿತ್ತಾಟ ಇಲ್ಲ, ಯಾವ ಚೀರಾಟ ಇಲ್ಲ, ಫನ್ ಆಗಿತ್ತು ಮಾತ್ರ. ಸೊ ನೀವು ನಿಮ್ಮ ಹಬ್ಬಗಳ ಬಗ್ಗೆನೂ ತುಂಬಾನೇ ಎಮೋಷನಲ್ ಆಗಿರ್ತೀರಾ. ಯಾಕಂದ್ರೆ ಪ್ರತಿಯೊಂದು ಹಬ್ಬನೂ ನಮ್ಗೆ ಏನೇನಾದ್ರೂ ಸೆಂಟಿಮೆಂಟ್ಸ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಬಟ್ ದೊಡ್ಡ ಮನೆ ಹಬ್ಬದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಹಾನೆಸ್ಟ್ಲಿ ನಾನ್ ಸ್ವಲ್ಪ ಎಮೋಷನಲ್ ಆದೆ. ಬಿಕಾಸ್ ಫಾರ್ ಮೀ ಇಟ್ ವಾಸ್ ಲೈಕ್ ವೆರಿ ಫಸ್ಟ್ ಟೈಮ್ ಅಷ್ಟು ಜನದ ಜೊತೆ ಒಳಗಡೆನೂ ಕೂಡ ನಾನು ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ದು. ಇಟ್ ವಾಸ್ ಲೈಕ್ ವೆರಿ ಕನೆಕ್ಷನ್ ಆಗಿತ್ತು, ನನಗೆ ಕನೆಕ್ಟಿಂಗ್ ಆಗಿತ್ತು. ಸೊ ಅದು ಕನೆಕ್ಷನ್ನ ಹೇಳಕ್ಕೆ ಪದಗಳು ಸಾಲಲ್ಲ ಹೇಳ್ಬೇಕಂತ ಹೇಳಿದ್ರೆ. ನಾನ್ ಸಿಕ್ಕಾಪಟ್ಟೆ ಫನ್ ಆಗಿದ್ದೆ. ನೋಡಿ ನೀವು ಎಲ್ಲ ಕನ್ಫ್ಯೂಸ್ ಆಗಿದ್ದೀರಾ. ಓಕೆ ರಿಷಾ ಏನು, ರಿಷಾ ಅಂದ್ರೆ ಬರೀ ಕಿರ್ಚ್ತಾಳೆ, ಜಗಳ ಆಡ್ತಾಳೆ. ನೋ, ಎಷ್ಟು ಮಾತಾಡ್ತೀನಿ ನೋಡಿ, ಎಷ್ಟು ಫನ್ ಆಗಿದ್ದೀನಿ. ನಿಮಗೆ ಸುಸ್ತು ಮಾಡ್ಬಿಡ್ತೀನಿ, ಅಷ್ಟು ಫನ್ ಆಗಿರ್ತೀನಿ. ಸೊ ಅದೊಂದು ಬೇಜಾರಿದೆ, ಲೈಕ್ ಎಷ್ಟು ಜಾಲಿ ಬಬ್ಲಿ ನೇಚರ್ನ ನೀವು ನೋಡಕ್ಕಾಗಿಲ್ಲ ಅಂತ. ಬಟ್ ಇಟ್ಸ್ ಓಕೆ, ನೆವರ್ ಟು ಲೇಟ್. ಇನ್ ಮುಂದೆ ರಿಷಾಗ್ ನೋಡ್ತೀರಾ.
ನೀವು ಕಡೆ ಶಾಕ್ ಆಗಿರ್ತೀರಾ, ಆ ರಿಷಾನ ನಂಬಿಕಾ, ಈ ರಿಷಾ ಯಾವ್ದು ಅಂತ ಹೇಳಿ. ಸೊ ಐ ಆಮ್ ವೆರಿ ಬಬ್ಲಿ ಗರ್ಲ್, ವೆರಿ ಲೈಕ್ ನನ್ನ ಕೋಪ ಇರೋದು ಖಂಡಿತವಾಗ್ಲೂ ನಿಜ. ಬಟ್ ಆ ಕೋಪನ ಮೇ ಬಿ ನನಗೆ ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲೇ ನಾನು ರಿಯಲೈಸ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ತು. ಇಟ್ಸ್ ಓಕೆ, ಮನುಷ್ಯ ಅಂದಮೇಲೆ ಎಲ್ಲ ಇರುತ್ತೆ. ಅದೆಲ್ಲ ಸುಟ್ಟು ಹಾಕಿ ಇವಾಗ ನಗು ಮುಖದಲ್ಲಿ ಖುಷಿಯಾಗಿರೋಣ ಅಂತ ಹೇಳಿ. ಏನಂತೀರಾ? ಸಿ, ನಿಮ್ನ ಒಂದ್ ಮಾಡಕ್ಕೆ ನಾನು ಕಲರ್ಸ್ ಕನ್ನಡದಲ್ಲೇ ಬಂದ್ಬಿಟ್ಟಿದೀನಿ. ನನ್ನ ನಗು ಮುಖನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅನ್ನೋಕ್ಕೋಸ್ಕರ. ಬಿಕಾಸ್ ತುಂಬಾ ಅಂದ್ರೆ ತುಂಬಾ ನಕ್ಕಿದೀನಿ. ನಮ್ಮ ಹಬ್ಬದಲ್ಲಿ ಕೂಡ ಸಿಕ್ಕಾಬಡೆ ಫನ್ ಎಲಿಮೆಂಟ್ ಇತ್ತಪ್ಪ, ಏನ್ ಕಮ್ಮಿ ಎಲಿಮೆಂಟ್ಸ್ ಇತ್ತ. ಸೊ ಪ್ರೋಮೋದಲ್ಲಿ ಆಲ್ರೆಡಿ ನೋಡಿದಿರ ಕೂಡ ಏನೇನೆಲ್ಲ ಮಾಡಿದ್ವಿ ನಾವು, ಹೇಗಿತ್ತು ಅಂತ ಹೇಳಿ. ಅದೆಲ್ಲ ಇಷ್ಟೇ, ಪಿಕ್ಚರ್ ಅಭಿ ಜ್ಯಾದಾ ಬಾಕಿ ಹೇ, ನಂಗೆ ತುಂಬಾನೇ ಇದೆ. ಖಂಡಿತವಾಗ್ಲೂ ಎಲ್ಲರೂ ಬಿಡು ಮಾಡ್ಕೊಂಡು ನಮ್ನ ಮತ್ತೆ ನೋಡ್ಬೇಕು ನೀವು. ಸೊ ನಮ್ನ ನೋಡ್ತೀರಾ ಅನ್ನೋ ಪ್ರೀತಿ ನಮ್ಗಿದೆ, ನಾವು ಕಾಯ್ತಾ ಇದೀವಿ. ಬಿಕಾಸ್ ಐ ಡೋಂಟ್ ನೋ ನಿಮ್ಗೆ ಹೇಗೆ ನಾನು ವ್ಯಕ್ತಪಡಿಸ್ಬೇಕು ಅಂತ ಹೇಳ್ಬಿಟ್ಟು. ಕೆಲವು ವಿಷಯಗಳಲ್ಲಿ ರಿಷಾ ಅಂತ ಬಂದಾಗ, ಎಸ್ಪೆಷಲಿ ನಾನು ಅಂತ ಬಂದಾಗ, ಐ ಆಮ್ ಲೈಕ್ ಮಿಕ್ಸ್ಚರ್ ಆಫ್ ಪರ್ಸನ್. ನಾನು ಸೀರಿಯಸ್ ಆಗಿ ಏನು ಥಿಂಕ್ ಮಾಡಲ್ಲ ಜಾಸ್ತಿ, ಇದ್ದಂಗೆ ಹೇಳ್ಬಿಡ್ತೀನಿ. ಸೊ ಬಟ್ ಅದು ನನಗೆ ರಿಯಲೈಸ್ ಆಗಿದೆ. ಬಟ್ ಏನೋ ಹೇಳ್ತಾರಲ್ವಾ, ಒಬ್ರಿಗೆ ತುಂಬಾ ಪ್ರೀತಿ ಕೊಡ್ಬೇಕು ಅಥವಾ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಒಳ್ಳೆ ರೀತಿಲಿ ಮನಸ್ಥಿತಿಲಿ ಇನ್ಮೇಲೆ ರಿಷಾ ನಿಮ್ಮ ಮನಸ್ಥಿತಿಲಿ ಇರ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲಾನು ಬಿಟ್ಬಿಟ್ಟು ಹಬ್ಬದಲ್ಲಿ ಎಂಜಾಯ್ ಮಾಡೋಣ. ನನ್ಗೆ ಇವಾಗ ನಿಮ್ಗೆ ಒಂದು ಕ್ವೆಶನ್ ಕೇಳೋದಿದೆ. ಸೊ ಇವಾಗ ಬಿಗ್ ಬಾಸ್ ನೋಡಿದ್ರಿ, ಎಲ್ಲಾ ಸೀಸನ್ ನೀವು ನೋಡಿರ್ತೀರಾ ಆಬ್ವಿಯಸ್ಲಿ. ಒಂದ್ ಸೀಸನ್ ಅಂತ ಅಲ್ಲ, ಇಷ್ಟು 12 ಸೀಸನ್ ನಾವ್ ಎಲ್ಲರೂ ದೊಡ್ಡ ಮನೆ ಮಕ್ಕಳೇ ಹೇಳ್ಬೇಕಂತ ಹೇಳಿದ್ರೆ. ಸೊ ಹಬ್ಬ ಅಂತ ಬಂದಾಗ ಮನೆಗೂ ಹೇಗೆಲ್ಲ ಸಿಗತ್ತೆ. ಸೊ ನಮ್ದು ಎಸ್ಪೆಷಲಿ ಕನೆಕ್ಷನ್ ಹೇಗಿರುತ್ತೆ. ಯೂಶಲಿ ಒಂದ್ ಮನೆ ಅಂತ ಅಂದ್ರೆ ಹೇಗಿರುತ್ತೆ, ಹಬ್ಬ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಫನ್ ಇರುತ್ತೆ, ಎಲಿಮೆಂಟ್ ಇರುತ್ತೆ. ಸೊ ನಮ್ಮ ದೊಡ್ಡ ಮನೆ ಹಬ್ಬದಲ್ಲಿ ಯಾವ್ದೇನ್ ಕಡಿಮೆ ಇರ್ಲಿಲ್ಲ. ಫನ್ಗೇನ್ ಮಸ್ತಿ ಚಮಾಕ ಮಾಡ್ಬಿಟ್ಟಿದೀವಿ. ಇನ್ನೇನ್ ಹೇಳ್ಬೇಕು ಹೇಳಿ. ರಿಷಾನ ಕಲರ್ಸ್ ಪೇಜ್ ಅಲ್ಲಿ ನೋಡಿ ತುಂಬಾ ಖುಷಿ ಆಯ್ತಾ ನಿಮ್ಮೆಲ್ಲರಿಗೂ? ಆಬ್ವಿಯಸ್ಲಿ ತುಂಬಾ ಚೆನ್ನಾಗಿ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ. ಏನೋ ಗಿಲ್ಲಿ ಇಲ್ದೆ ದೊಡ್ಡ ಮನೆ ಹಬ್ಬ, ಯಾರು ಹೇಳಿದ್ದು ಗಿಲ್ಲಿ ಇಲ್ದೆ ದೊಡ್ಡ ಮನೆ ಹಬ್ಬ ನಡೆಯುತ್ತಾ? ಸೊ ಎಲ್ಲರೂ ಬಂದಿದ್ರು, ಪ್ರತಿಯೊಬ್ರು ಬಂದಿದ್ರು. ಆಕ್ಚುಲಿ ಒಬ್ರು ಮಿಸ್ ಮಾಡಿರ್ಲಿಲ್ಲ, ಪ್ರತಿಯೊಬ್ರು ಕೂಡ ಎವ್ರಿ ಒನ್ ಬಂದಿದ್ರು. ಸೊ ನಮ್ಮಲ್ಲಿ ಇದ್ದಿದ್ ಏನ್ ಡಿಫ್ರೆನ್ಸಸ್ ಎಲ್ಲಾನು ಹಿಂಗ್ ಮಂಗ್ಮಾಯ ಆಗೋಯ್ತು. ಬಿಕಾಸ್ ಆ ಪವರ್ ಇದೆ ನಮ್ಮ ದೊಡ್ಡ ಮನೆಗೆ. ಸೊ ನಮ್ಮ ದೊಡ್ಡ ಮನೆಯಲ್ಲಿ ದೊಡ್ಡ ಮನೆ ಹಬ್ಬ ನಡೀತಿದೆ ಅಂತ ಅಂದ್ರೆ ಅಷ್ಟೇ ಗ್ರ್ಯಾಂಡ್ ಆಗಿ ಜಬರ್ದಸ್ತ್ ಆಗಿ ನಡೆದಿದೆ. ಸೊ ಆಬ್ವಿಯಸ್ಲಿ ಎಲ್ಲರೂ ಖುಷಿ ಪಡ್ತೀರಾ, ಖಂಡಿತವಾಗ್ಲೂ ಬನ್ನಿ. ನಾವು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ನಮಗೆ ನೀವೇ ಎಲ್ಲಾನು ಸರ್ವಸ್ವ ಅನ್ನಂಗೆ ನಾವು ಬದುಕೋದು. ಸೊ ಅದಕ್ಕೋಸ್ಕರ ನಮ್ಮ ಹಬ್ಬನ ನಮ್ಮ ಜೊತೆ ಆಚರಿಸಿ. ಸೊ ಅದು ಎಲ್ಲಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಟಿವಿ ಆನ್ ಮಾಡಿ 14th ನಾವೆಲ್ಲರೂ ಮತ್ತೆ ಬರ್ತಾ ಇದೀವಿ ನಿಮ್ಮ ಮನೆಗೆ. ಹಬ್ಬ ಆಚರಿಸೋಕೋಸ್ಕರ ಬರ್ತಾ ಇದೀವಿ. ಖಂಡಿತವಾಗ್ಲೂ ಹಬ್ಬ ಆಚರಿಸೋಣ, ಮಜಾ ಮಾಡೋಣ. ಸೊ ನಾವ್ ಅಲ್ಲಿ ಎಷ್ಟು ಚೆನ್ನಾಗಿ ಮಜಾ ಮಾಡಿದ್ವೋ ನೀವು ನಮ್ನ ನೋಡಿ ಅಷ್ಟೇ ಖುಷಿ ಪಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಸೊ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಕೇಳ್ಕೊಳ್ಳೋದಿಷ್ಟೇ, ಇನ್ಮೇಲೆ ನಾವೆಲ್ಲರೂ ಮತ್ತೆ ಯಾವ್ದೇ ಪ್ರಾಜೆಕ್ಟ್ ಬಂದ್ರು ಹೇಗೆ ಬಂದ್ರು ಮತ್ತೆ ಸಿಗ್ತಾ ಇರ್ತೀವಿ, ಎಲ್ಲರೂ ಖುಷಿಯಾಗಿರ್ತೀವಿ. ಅಷ್ಟು ಜನಕ್ಕೂ ಈಕ್ವಲ್ ಆಗಿ ಪ್ರೀತಿ ಕೊಡಿ. ಬಿಕಾಸ್ ಎಲ್ಲರೂ ದೊಡ್ಡ ಮನೆ ಮಕ್ಕಳೇ. ಸೊ ದೊಡ್ಡ ಮನೆ ಮಕ್ಕಳಿಗೆ ಸಂಪೂರ್ಣವಾಗಿ ಪ್ರೀತಿ ಸಿಗ್ಲಿ. ನಮ್ಮ ದೊಡ್ಡ ಮನೆ ಹಬ್ಬ ಯಶಸ್ವಿಯಾಗಿದೆ, ಆದಷ್ಟು ಬೇಗ ಬರ್ತಾ ಇದೀವಿ. ಸೊ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್ ಬಾಯ್.